ಹೇ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಂಗ್ ಗ್ಯಾಪೇ ಆಗೋಗ್ಬಿಟ್ಟಿದ್ದೆ, ಯೂಟ್ಯೂಬ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ. ಬಸ್ಸಲ್ಲಿ ಕುತ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಎಲ್ಲಿಗೋ ಹೋಗ್ತಿದ್ದೀವಿ, ನಾನು ಮತ್ತು ಆಂಟಿ, ಪಾಪು, ನಮ್ಮ ಅತ್ತಿಗೆ ಮತ್ತು ನಮ್ಮ ಅತ್ತೆ, ಅಮ್ಮ, ಇಷ್ಟು ಜನ. ಪಿರಿಯಾಪಟ್ಟಣದಿಂದ ನಾವೆಲ್ಲ ಹೊರಟು ಬಂದ್ವಿ. ಅಮ್ಮ ಮೈಸೂರಿಂದ ಜಾಯ್ನ್ ಆದರು, ಸಬರ್ ಬಸ್ ಸ್ಟಾಪಿಗೆ ಬಂದಿದ್ರು. ಅಲ್ಲೋಗಿ ರೀಚ್ ಆಗೋ ಅಷ್ಟರಲ್ಲಿ 6:30 ಅಷ್ಟು ಆಗಿತ್ತು. ಹಾಗೆ ಕಾಫಿ ಕುಡಿದು ಒಂದೇ ಸಲ ಬಸ್ನ ಹತ್ತೋಣ ಅಂತ ಹೇಳ್ಕೊಂಡು ಇಲ್ಲಿ ಕಾಫಿ ಕುಡಿದು ಸ್ವಲ್ಪ ಸ್ನ್ಯಾಕ್ಸು ಏನೇನೋ ತಿನ್ನೋಕ್ಕೆ ಬೇಕಾಗಿತ್ತು ಅಂತ ನಮ್ಮಮ್ಮ ಬಾ ತಗೋ ಬೇಗ ಅಂತ ಕರೀತಿದ್ರು. ಹಾಗಾಗಿ ಕಾಫಿ ಕುಡ್ದು ಮುಗಿಸಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಸ್ ಕೂಡ ಹತ್ತಿದ್ವಿ. ಸೀಟು ಪ್ರಾಪರಾಗಿ ಎಲ್ರಿಗೂ ಒಂದೇ ಕಡೆ ಸಿಗಲಿಲ್ಲ, ಬಟ್ ಅಕ್ಕಪಕ್ಕನೇ ಇದ್ವಿ. ತುಂಬ ದೂರ ಆ ಥರ ಎಲ್ಲ ಏನಿಲ್ಲ. ಅಮ್ಮ ಪಕ್ಕ ಅದಕ್ಕೆ ನಾನು ಅದೇ ಪಕ್ಕದ ಸೀಟಲ್ಲೇ ಕೂತಿದ್ದೆ. ಮುಂದೆ ನಮ್ಮ ಅತ್ತೆ ಹಾಗೆ ಆಂಟಿ ಕೂತಿದ್ರು. ಅತ್ತಿಗೆ ಮಗಳು ಕೂಡ ಅಲ್ಲೇ ಇದ್ಲು. ಆ್ಯಂಡ್ ಇಷ್ಟರಲ್ಲೇ ನಿಮಗೆ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಿದ್ದೀವಿ ಏನು ಎತ್ತ ಅಂತ ಹೇಳ್ಬಿಟ್ಟು. ಇವತ್ತು ನಾವು ಹೊರಟಿರೋದು ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಹೌದು, ಬಸ್ಸಲ್ಲಿ ಫಸ್ಟ್ ಟೈಮು ನಾನು ಟ್ರಾವೆಲ್ ಮಾಡ್ತಿರೋದು ಅಲ್ಲಿಗೆ. ಯಾವಾಗ ಹೋದರೂ ಕೂಡ ನಾನು ಬೆಳಿಗ್ಗೆ ಹೋಗಿ ಸಾಯಂಕಾಲ ರಿಟರ್ನ್ ಆಗ್ತಿದ್ವಿ. ನಾನು, ನನ್ನ ತಮ್ಮ, ನಮ್ಮ ಫ್ಯಾಮಿಲಿಯವರು ಹೋಗಿದ್ದೀವಿ, ಕಾರಲ್ಲಿ ಹೋಗ್ತಿದ್ವಿ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೊರಟು ಮಧ್ಯದಲ್ಲೆಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಕಡೆಯಿಂದ ದೇವ್ರ ಪ್ರಸಾದ ಊಟ ಸಿಗುತ್ತೆ ಅಂತ ಹೇಳಿ ಹೋಗಿ ತಿಂದು ಬಂದಿರೋದು ಇದೆ. ಸಂಜೆ ಅಷ್ಟರಲ್ಲಿ ಮನೆಗೆ ಬಂದುಬಿಡ್ತಿದ್ವಿ. ಬಟ್ ಈ ಸಲ ಆ ಥರ ಆಗಲಿಲ್ಲ. ಒನ್ ನೈಟ್ ಸ್ಟೇ ಮಾಡಿದ್ರೆ ಒಳ್ಳೆಯದು ಅಲ್ಲಿ ಅಂತ ಹೇಳ್ತಿದ್ರು. ತುಂಬ ಜನದ ಬಾಯಲ್ಲಿ ನಾನು ಕೂಡ ಕೇಳಿದ್ದೆ. ಆಯಿತು, ನಾವು ಯಾಕೆ ಟ್ರೈ ಮಾಡಬಾರ್ದು, ಹೋಗೋಣ, ಒನ್ ನೈಟ್ ಸ್ಟೇ ಮಾಡೋಣ ಅಂತ ಅಂದ್ಕೊಂಡು ದೊಡ್ಡ ಮನಸ್ಸು ಮಾಡಿಕೊಂಡು ಹೊರಟ್ವಿ. ಯಾರೂ ಇರಲಿಲ್ಲ ನಮ್ಮ ಜೊತೆ, ನಾವೇ ಹೆಣ್ಮಕ್ಳು ಅಷ್ಟೇ ಅಲ್ವಾ ಹೊರಟಿದ್ದು. ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಅಂದ್ಕೊಂಡು ಶೇರ್ ಮಾಡ್ತೀನಿ. ಆ್ಯಂಡ್ ಹೊರಟು ನಾವು ರೀಚ್ ಕೂಡ ಆದ್ವಿ. ಇನ್ನೇನು ಆಲ್ಮೋಸ್ಟ್ ಬೆಟ್ಟ ಹತ್ತುತ್ತಿತ್ತು ಬಸ್ಸು, ಆಯಿತಾ. ಆ ಟೈಮಲ್ಲಿ ತೆಗೆದಿರುವಂಥ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಇದು. ತುಂಬ ಅಂದರೆ ಒಬ್ಬರು ಒಂಥರ ಬೇರೆ ಬೇರೆ ಥರನೇ ಮಾತಾಡಿದ್ದಾರೆ ವೀಡಿಯೋಸಲ್ಲಿ. ಸೊ ಅದನ್ನೆಲ್ಲ ತೊಗೊಬಂದು ನಾನು ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಅದು ಚೆನ್ನಾಗಿರಲ್ಲ. ಹಾಗಾಗಿ ನಾನೇ ವಾಯ್ಸ್ ಓವರ್ನ ಕೊಟ್ಬಿಡೋಣ ಅಂತ ಹೇಳಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಹಾಗೆ ಬಸ್ಸಲ್ಲಿ ಅಷ್ಟು ದೂರ ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿದ್ದು. ಪಾಪುನೂ ಈವನ್ ಅವಳು ಫಸ್ಟ್ ಟೈಮೇ. ನನಗೆ ಐಡಿಯಾನೇ ಇರಲಿಲ್ಲ. ತುಂಬ ಅಂದರೆ ತುಂಬಾ ರಿಸ್ಕ್ ಆಗೋಯಿತು ಈ ಸಲ ಅಂತೂ ಟ್ರಾವೆಲಿಂಗ್ ಹೇಳಬೇಕು ಅಂತ ಅಂದರೆ. ತುಂಬ ಕ್ರೌಡು, ಬಸ್ಸಲ್ಲಿ ಸೀಟ್ ಇಲ್ಲ, ಆ ಥರ ಎಲ್ಲ ಆಗೋಯಿತು. ನೋಡ್ತಾ ಗೊತ್ತಾಗೋದು ನಿಮಗೆ ನೆಕ್ಸ್ಟು ಎಷ್ಟು ಜನ ಇದ್ದರು ಅಲ್ಲಿ, ಏನಕ್ಕೆ ಅಷ್ಟು ಜನ ಇದ್ದರು ಅನ್ನೋದು ನನಗೆ ಐಡಿಯಾನೇ ಇಲ್ಲ. ಅಂದರೆ ನಾವು ಹೋಗಿದ್ದು ಲಾಸ್ಟ್ ಸಂಡೇ ಹೋಗಿದ್ದು. ಆವತ್ತು ಅಮಾವಾಸ್ಯೆ ಇತ್ತು, ಆಯಿತಾ. ಅಮಾವಾಸ್ಯೆ ದಿನ ಪೂಜೆಗೆ ಬಂದಿದ್ದವರೆಲ್ಲ ಆಲ್ಮೋಸ್ಟ್ ಅಲ್ಲೇ ಸ್ಟೇ ಮಾಡಿಬಿಟ್ಟಿದ್ರು. ಹಾಗಾಗಿ ತುಂಬ ಕ್ರೌಡ್ ಇತ್ತು. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಒಂದು 3 ಹಂಗೆ ಎದ್ವಿ ನಾವು. 3 ಹಂಗೆ ಎದ್ದು ಅಲ್ಲಿಂದ ಡೈರೆಕ್ಟು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ದೇವ್ರ ದರ್ಶನಕ್ಕೆ ಅಂತ ಬಂದು ನಿಂತ್ಕೊಂಡ್ಬಿಟ್ವಿ. ನೋಡ್ತಿರ್ಬೋದು ನೀವು ಎಷ್ಟು ಫುಲ್ ಕತ್ಲೆ ಇದೆ. ಅಲ್ಲಲ್ಲೇ ಮಲಗಿದ್ದಾರೆ. ಆ್ಯಂಡ್ ಆಲ್ರೆಡಿ ಏನದು ಅಂದ್ಕೊಂಡಿರ್ತಾರಲ್ಲ ಸೇವೆ ಮಾಡೋರೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಸೇವೆ ಮಾಡ್ತಿದ್ದಾರೆ ಕೆಲವರು. ಅವ್ರವ್ರು ಏನೇನು ಅಂದ್ಕೊಂಡಿರ್ತಾರೆ ಅದನ್ನೆಲ್ಲ ಕಂಪ್ಲೀಟಾಗಿ ಸ್ಟಾರ್ಟೇ ಮಾಡಿಬಿಟ್ಟಿದ್ರು. ಎಷ್ಟು ಒಂದು 5 ಅಷ್ಟರಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾವು 3 ಹಂಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬಂದು ನಿಂತ್ಕೊಳ್ಳೋ ಅಷ್ಟರಲ್ಲಿ 5:30 ಆಗಿತ್ತು. ತುಂಬ ಕತ್ಲೆ ಇತ್ತು. ಅಷ್ಟೊಂದು ಬೆಳಕು ಬಂದಿರಲಿಲ್ಲ. ನಾವು ಬಂದು ಲೈನಲ್ಲಿ ನಿಂತ್ಕೊಂಡ್ವಿ. ಆಲ್ಮೋಸ್ಟ್ 7:30, 8 ಹಂಗೆ ಅನಿಸುತ್ತೆ ನಮಗೆ ದರ್ಶನ ಆಗಿದ್ದು. ಒಂದು 3 ಅವರ್ಸ್ ಕಂಪ್ಲೀಟಾಗಿ 3 ಅವರ್ಸ್ ವೆಯ್ಟ್ ಮಾಡಿದ್ದೀವಿ ದರ್ಶನಕ್ಕೆ ಅಂತ ಹೇಳಿಬಿಟ್ಟು. ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಲಾಸ್ಟ್ ಟೈಮೆಲ್ಲ ಹೋಗಿದ್ದಾಗ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಇವಾಗಲೂ ತುಂಬಾ ಚೆನ್ನಾಗಿದೆ. ದೇವರು ಅಷ್ಟೇ ನಾವೇನು ಅಂದ್ಕೊತೀವಿ ಅದನ್ನೆಲ್ಲ ಮಾಡ್ತಾರೆ. ಬಟ್ ಜನಗಳು ಹೇಗೆ ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಆಚೆ ಈಚೆ ದೇವಸ್ಥಾನ ಅಕ್ಕಪಕ್ಕ ಸುತ್ತ ಎಲ್ಲ ತುಂಬ ಅಂದರೆ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ. ಪೇಪರ್ಸ್ ಆಗಿರ್ಬೋದು, ಏನು ತಿಂತಾರೆ ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕ್ತಾರೆ, ಅಲ್ಲಲ್ಲೇ ಬಿಸಾಕಿರೋದು, ಆ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅದನ್ನೆಲ್ಲ
ತುಂಬಾ ಬೇಜಾರಾಗೋಯ್ತು ನನಗಂತೂ. ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ ಅಂತ ಅನಿಸ್ತು. ಪರ್ಸ್ನಲಿ ನನಗೆ ಅನಿಸಿದ್ದು ನಾನು ಹೇಳ್ತಿದ್ದೀನಿ. ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಂಗಿರಲಿಲ್ಲ. ದೇವಸ್ಥಾನದ ಒಳಗಡೆ ಫೋನ್ ಎಂಟ್ರಿ ಇರಲಿಲ್ಲ, ಹಾಗಾಗಿ ನಾನು ವೀಡಿಯೋಸ್ನೇನು ಕ್ಯಾಪ್ಚರ್ ಮಾಡಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡಿಲ್ಲಿ ಸ್ವಲ್ಪ ಫೋಟೋಸು ವೀಡಿಯೋಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಆಚೆ ಬಂದು ನಿಂತ್ಕೊಂಡ್ವಿ. ಇಷ್ಟ ಆಗಿತ್ತು ನಮ್ಮ ಕತೆ. ಇದಾದಮೇಲೆ ನೆಕ್ಸ್ಟ್ ನಾವು ತಿಂಡಿಗೆ ಅಂತ ಹೋದ್ವಿ. ಬೇಡ ಅಂದರೂ ಹೋಗ್ಬಿಟ್ಟು ನಿಂತ್ಕೊಬಿಟ್ವಿ ಲೈನಲ್ಲಿ. ಆ ತಿಂಡಿ ತಿಂದು ನಾವು ಆಚೆ ಬರೋ ಅಷ್ಟರಲ್ಲಿ 10:30 11 ಆಗೋಯಿತು. ಅಲ್ಲಿಂದ ಡೈರೆಕ್ಟ್ ಹೋಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡ್ಕೊಂಡು ಬ್ಯಾಗೆಲ್ಲ ಎತ್ಕೊಂಡು, ಫೋನಲ್ಲಿ ಚಾರ್ಜ್ ಕೂಡ ಸ್ವಲ್ಪ ಕಮ್ಮಿ ಆಗಿತ್ತು, ಹಾಗಾಗಿ ಜಾಸ್ತಿ ವೀಡಿಯೋಸ್ ನಾನು ತೊಗೊಂಡಿಲ್ಲ. ನೋಡ್ತಿರ್ಬೋದು ಕ್ರೌಡು ಯಾವ ಥರ ಇದೆ ಅಂತ. ನೆಕ್ಸ್ಟು ಬಸ್ ಸ್ಟಾಪಿಗೆ ಬಂದ್ವಿ ಬಸ್ ಹತ್ತೋಣ ಅಂತ. ಮಿನಿಮಮ್ 4 to 5 hours ವೆಯ್ಟ್ ಮಾಡಿದ್ದೀವಿ ಬಸ್ ಹತ್ತೋಕ್ಕೆ. ಆ ಲೆವೆಲಿಗೆ ನೆಕ್ಸ್ಟ್ ಲೆವೆಲಿಗೆ ಈ ಥರ ಜನಗಳು ಅಷ್ಟೊಂದಿದ್ರು. ಲೈಫಲ್ಲೂ ಇನ್ನು ಯಾವತ್ತೂ ಹೋಗಬಾರ್ದು ಫ್ರೀ ಬಸ್ಸಲ್ಲಿ ಅಂತ ನನಗೆ ಅನ್ನಿಸ್ತು. ಸಿಕ್ಕಾಪಟ್ಟೆ ಕಷ್ಟ ಆಗೋಯಿತು ಬಸ್ ಹತ್ತಿ ನಾವು ಬರೋ ಅಷ್ಟರಲ್ಲಿ. ಹಂಗೂ ಹಿಂಗೂ ಮಾಡಿ ಹಳ್ಳ ಕೊಳ್ಳ ಬಿದ್ದು ಅಲ್ಲಿ ರೋಡಿಂದ ಆಚೆ ಬಸ್ ಸ್ಟಾಪಿಂದ ಆಚೆ ಒಂದು ಬಸ್ ನಿಲ್ಲಿಸಿದ್ರು. ನಾನ್ ಸ್ಟಾಪ್ ಗಾಡಿ ಮೈಸೂರಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಬಸ್ ಹತ್ಕೊಂಡು, ಅದರಲ್ಲೂ ಸೀಟ್ ಸಿಗಲಿಲ್ಲ. ಒಂದೇ ಸೀಟ್ ನನಗೆ ಸಿಕ್ಕಿದ್ದು. ಪಾಪುನ ಕೂರಿಸ್ಕೊಳ್ಳೋಕ್ಕೆ ಪರವಾಗಿಲ್ಲ, ಒಂದು ಸೀಟಾದರೂ ಸಿಕ್ತಲ್ಲ ಅಂತ ಆ ಬಸ್ ಹತ್ಕೊಂಡ್ಬಿಟ್ವಿ. ಇನ್ನು ಗೊತ್ತಿರೋ ಡ್ರೈವರ್ ಆಗಿದ್ದರಿಂದ ಆ ಬಸ್ಸಲ್ಲಿ ಗೊತ್ತಿರೋ ಡ್ರೈವರ್ ಒಬ್ಬರೇ, ಕಂಡಕ್ಟ್ರ್ ಇಲ್ಲ, ಡ್ರೈವರ್. ಅವರು ಕಂಡಕ್ಟ್ರ್ ಡ್ರೈವರ್ ಇಬ್ಬರು ಅವರೊಬ್ಬರೇ ಆಗಿದ್ದರು. ಹಾಗಾಗಿ ಅವರು ಇಲ್ಲೇ ಕೂತ್ಕೊಳ್ಳಿ ಪರವಾಗಿಲ್ಲ, ನಾನು ಎಲ್ಲೂ ಸ್ಟಾಪ್ ಕೊಡೋಲ್ಲ, ಯಾರೂ ಹತ್ತಲ್ಲ ಅಂತ ಹೇಳಿ ಎಷ್ಟೊತ್ತು ಕೂತ್ಕೊಂಡು ವೆಯ್ಟ್ ಮಾಡಿದ್ರು. ನಮಗೆ ಬಸ್ಸು ಸಿಗೋಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ಇದೇ ಬಸ್ನ ಹತ್ಕೊಂಡು ನಾವೇ ಕನ್ವಿನ್ಸ್ ಮಾಡ್ಕೊಂಡು ನಮಗೇನೆ ಅಡ್ಜಸ್ಟ್ ಮಾಡಿಕೊಂಡು ಹೇಗೋ ಹಾಗೋ ಹೀಗೋ ಮಾಡಿ ಮೈಸೂರನ್ನ ರೀಚ್ ಆದ್ವಿ. ಮೈಸೂರಿಂದ ಪಿರಿಯಾಪಟ್ಟಣಕ್ಕೆ ಬೇರೆ ಬಸ್ಸಲ್ಲಿ ಬಂದು ಮನೆಗೆ ಕೂಡ ರೀಚ್ ಆದ್ವಿ. ದೇವ್ರ ದರ್ಶನದ ಬಗ್ಗೆ 2 ಮಾತಿಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಬಟ್ ಕ್ರೌಡು ಜಾಸ್ತಿ ಇದ್ದಿದ್ದರಿಂದ ನನಗೆ ನನ್ನ ಕೈಲಿ ಪಾಪುನ ಇಟ್ಕೊಂಡು ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಹಾಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.